ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಶುದ್ಧ ಹಾಲಿನ ಉತ್ಪಾದನೆ ಮತ್ತು ಹೈನುಗಾರಿಕೆಯಲ್ಲಿ ಉತ್ತಮ ಅಭ್ಯಾಸಗಳು ಈ ಕುರಿತಾಗಿ ಅಥಣಿಯ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಹೆಚ್ ಇವರೊಂದಿಗೆ ಸಂದರ್ಶಿಸಿದವರು ಶುಭಾಶಯ ಜೈನ್. ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಪ್ರಿಯ ರೈತ ಬಾಂಧವರಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶುದ್ಧ ಹಾಲು ಉತ್ಪಾದನೆ ಮತ್ತು ಹೈನುಗಾರಿಕೆಯಲ್ಲಿ ಉತ್ತಮ ಅಭ್ಯಾಸಗಳ ಬಗೆಗೆ ಇಂದಿನ ಸಂಚಿಕೆಯಲ್ಲಿ ಮಾಹಿತಿ ಪಡ್ಕೊಳ್ಳೋಣ. ಈ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗೆ ಪಶುವೈದ್ಯಕೀಯ ಮಹಾವಿದ್ಯಾಲಯ ಅಥಣಿ ಬೆಳಗಾವಿ ಇಲ್ಲಿನ ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಎಚ್ ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಮೇಡಮ್, ಶುದ್ಧ ಹಾಲು ಉತ್ಪಾದನೆ ಅಂತ ಹೇಳಿದ್ರೆ ಏನು, ಅದರ ಮಹತ್ವ ಏನು ತಿಳಿಸ್ಕೊಡ್ತೀರಾ? ಶುದ್ಧ ಹಾಲು ಅಂದರೆ ಒಂದು ಆರೋಗ್ಯವಂತ ಹಸುವಿನಿಂದ, ಅದರ ಸ್ವಚ್ಛವಾದ ಕೆಚ್ಚಲಿನಿಂದ, ಒಂದು ಸ್ವಚ್ಛವಾದಂಥ ಪರಿಸರ ಅಂದರೆ ನಿರ್ಮಲವಾದಂಥ ವಾತಾವರಣದಿಂದ ಆರೋಗ್ಯವಂತ ವ್ಯಕ್ತಿಯು ಸ್ವಚ್ಛವಾದ ಒಂದು ಪಾತ್ರೆಗಳನ್ನು ಉಪಯೋಗಿಸಿ ಸರಿಯಾದ ಪದ್ಧತಿಯಲ್ಲಿ ಹಾಲನ್ನು ಕರೆದಾದ್ಮೇಲೆ ಅದನ್ನು ಸ್ವಚ್ಛವಾದ ವಾತಾವರಣದಲ್ಲಿ ಸಂಸ್ಕರಣೆ ಮಾಡಿದರೆ ಅಲ್ಲಿ ಆಗ ಸಿಗುವಂಥ ಹಾಲನ್ನು ನಾವು ಶುದ್ಧ ಹಾಲು ಅಂತ ಹೇಳಬಹುದು. ಈಗ ಶುದ್ಧ ಹಾಲು ಯಾಕೆ ಬೇಕು ನಮಗೆ, ಅಥವಾ ಅದರ ಮಹತ್ವ ಏನು ಶುದ್ಧ ಹಾಲು ಉತ್ಪಾದನೆ ಅಂತ ಹೇಳೋದಾದರೆ, ನಮ್ಮ ಭಾರತ ದೇಶ ಹಾಲು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. ಅಂದರೆ ವಿಶ್ವದ ಬೇರೆ ಬೇರೆ ದೇಶಗಳಿಗೆ ತುಲನೆ ಮಾಡಿದರೆ ನಮ್ಮ ಭಾರತ ದೇಶದ ಹಾಲು ಉತ್ಪಾದನೆ ಜಾಸ್ತಿ ಇದೆ. ಆದರೆ ವಿವಿಧ ಅಭಿವೃದ್ಧಿ ಹೊಂದಿದಂಥ ದೇಶಗಳಿಗೆ ತುಲನೆ ಮಾಡಿದರೆ ನಮ್ಮ ಹಾಲಿನ ಗುಣಮಟ್ಟ ಮಾತ್ರ ಅಷ್ಟೊಂದು ಉತ್ತಮವಾಗಿಲ್ಲ ಅಂತ ಹೇಳ್ಬೋದು. ಈಗ ಉತ್ತಮವಾದ ಹಾಲಿನಿಂದಲೇ ಒಳ್ಳೆಯ ಹಾಲಿನ ಉತ್ಪನ್ನಗಳನ್ನು ತಯಾರಿಸಲಿಕ್ಕೆ ಸಾಧ್ಯ. ನಮ್ಮ ದೇಶದ ಹಾಲು ಅಥವಾ ಹಾಲಿನ ಉತ್ಪನ್ನಗಳನ್ನು ವಿದೇಶಗಳಿಗೆ ರಫ್ತು ಮಾಡಬೇಕಂತಾದರೆ ಕೆಲವು ಮಾನದಂಡಗಳನ್ನು ಅನುಸರಿಸಬೇಕಾಗ್ತದೆ. ಹಾಲಿನ ಗುಣಮಟ್ಟ ಅಥವಾ ಅದರ ಉತ್ಪನ್ನಗಳ ಗುಣಮಟ್ಟ ಅಷ್ಟೊಂದು ಮಾನದಂಡಗಳನ್ನು ಪೂರೈಕೆ ಮಾಡಲಿಲ್ಲ, ಅದರ ಮಿತಿಯನ್ನು ತಲುಪಲಿಲ್ಲ ಅಂತಾದರೆ, ಉತ್ತಮ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಲ್ಲ ಅಂತಾದರೆ ನಮ್ಮ ಹಾಲು ವಿದೇಶದಲ್ಲಿ ರಫ್ತಾಗಲಿಕ್ಕೆ ಕಷ್ಟ. ನಮ್ಮ ಹಾಲಿನ ಉತ್ಪಾದನೆ ಎಷ್ಟು ಹೆಚ್ಚು ಮಾಡಿದರೂ ಕೂಡ ಶುದ್ಧ ಹಾಲು ಉತ್ಪಾದನೆ ಆಗಲಿಲ್ಲ ಅಂತಾದರೆ, ವಿದೇಶಕ್ಕೆ ಅದು ರಫ್ತು ಆಗದೇ ಇದೆ ಅಂತಾದರೆ ಅದರಲ್ಲಿ ಆರ್ಥಿಕ ಪ್ರಗತಿ ದೇಶದ್ದು ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ದೇಶದ ಆರ್ಥಿಕ ಪ್ರಗತಿಯನ್ನು ಸಾಧಿಸಬೇಕು ಅಂತಾದರೆ ನಮ್ಮ ದೇಶದಲ್ಲಿ ಹೆಚ್ಚು ಹಾಲು ಉತ್ಪಾದನೆ ಕೂಡ ಮಾಡಬೇಕು. ಹಾಗೆಯೇ ಕ್ವಾಲಿಟಿ ಮಿಲ್ಕ್ ಅಂದರೆ ಹಾಲಿನ ಗುಣಮಟ್ಟ ಕೂಡ ಉತ್ತಮ ಆಗಿರಬೇಕು. ವಿದೇಶಕ್ಕೆ ಹಾಲನ್ನು ರಫ್ತು ಮಾಡಬೇಕು. ಆಗ ನಮ್ಮ ದೇಶದ ಪ್ರಗತಿ ಆಗ್ತದೆ, ರೈತರಿಗೆ ಕೂಡ ಅವರ ಆರ್ಥಿಕ ಉನ್ನತಿ ಆಗಲಿಕ್ಕೆ ಸಾಧ್ಯ ಇದೆ. ಈ ವಿಷಯದನ್ನು ಗಮನದಲ್ಲಿಟ್ಟುಕೊಂಡ್ರೆ ಶುದ್ಧ ಹಾಲಿನ ಉತ್ಪಾದನೆ ತುಂಬ ಸಹಾಯಕಾರಿ ಮತ್ತು ತುಂಬ ಮಹತ್ವದ ಅಂಶ ಆಗಿರ್ತದೆ. ಓಕೆ ಮೇಡಮ್, ಈಗ ಹಾಲಿನಲ್ಲಿರುವ ಘಟಕಗಳ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ. ಹಾಲಿನ ಘಟಕಗಳಂದರೆ, ನಾವು ಈಗ ಹಾಲನ್ನು ನೋಡೋದಾದರೆ ಅಂದರೆ ನೀರಿನ ಅಂಶ ಅಂದರೆ ದ್ರವ ರೂಪದ ಒಂದು ಪದಾರ್ಥ ಅಂತ ಹೇಳ್ಬೋದು. ಹಾಲು ಅಂತ ಹೇಳಿದರೆ ಅದರಲ್ಲಿ ಹೆಚ್ಚಿನ ಅಂಶ ನೀರೇ ಹೊಂದಿರ್ತದೆ. ಅಂದರೆ ಸಾಮಾನ್ಯವಾಗಿ 85% ಭಾಗ ನೀರನ್ನು ಹೊಂದಿರ್ತದೆ. ಉಳಿದ 13% ಅದು ಘನ ಪದಾರ್ಥವನ್ನು ಹೊಂದಿರ್ತದೆ. ಈಗ ಘನ ಪದಾರ್ಥದಲ್ಲಿ ನಾನೀಗ 13-15% ಅಂತ ಅಂದರೆ 13 ಅಂತ ಹೇಳಿದೆಲ್ಲ, ಆ ಘನ ಪದಾರ್ಥವನ್ನು ಜಿಡ್ಡು ಮತ್ತು ಜಿಡ್ಡಿಲ್ಲದ ಘನ ಪದಾರ್ಥ ಅಂತ ನಾವು ವಿಂಗಡಿಸ್ಬೋದು. ಜಿಡ್ಡಿನ ಪದಾರ್ಥ ಅಂದರೆ ಫ್ಯಾಟ್ ಅಂತ ನಾವೇನು ಹೇಳ್ತೇವೆ, ಕೊಬ್ಬಿನ ಅಂಶ. ಇದು ಸಾಧಾರಣ ಹಸುವಿನ ಹಾಲಿನಲ್ಲಾದರೆ 3.5% ಅಂದರೆ 3.5% ಎಮ್ಮೆ ಹಾಲಿನಲ್ಲಾದರೆ 6-9% ಇರ್ತದೆ. ಹಾಗೆಯೇ ಜಿಡ್ಡಿಲ್ಲದ ಘನ ಪದಾರ್ಥ, ಇದನ್ನು ಸಾಲಿಡ್ ನಾಟ್ ಫ್ಯಾಟ್ ಅಂತ ಹೇಳ್ತೇವೆ. ಇವುಗಳು ಹಸುವಿನ ಹಾಲಿನಲ್ಲಿ 8.5-8.8%, ಹಾಗೆಯೇ ಎಮ್ಮೆ ಹಾಲಿನಲ್ಲಿ 9-10% ಪ್ರಮಾಣದಲ್ಲಿ ಇರ್ತದೆ. ಈಗ ಈ ಜಿಡ್ಡಿಲ್ಲದ ಘನ ಪದಾರ್ಥದಲ್ಲಿ ಏನೇನೆಲ್ಲ ಬರ್ತವೆ ಅಂತ ನಮಗೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರ್ತದೆ. ಈ ಜಿಡ್ಡಿಲ್ಲದ ಘನ ಪದಾರ್ಥದಲ್ಲಿ ಪ್ರೋಟೀನ್ ಅಂದರೆ ಸಸಾರಜನಕದ ಅಂಶ, ಸಕ್ಕರೆ ಅಂದರೆ ಲ್ಯಾಕ್ಟೋಸ್ ಅಂಶ ಇದರಲ್ಲಿ ಇರ್ತದೆ. ಹಾಗೆ ಜೀವಸತ್ವಗಳು ಮತ್ತು ಖನಿಜಾಂಶಗಳನ್ನು ಇದು ಹೊಂದಿರ್ತದೆ. ಸಾಧಾರಣವಾಗಿ ಹಾಲಿನಲ್ಲಿ 3.3% ಪ್ರೋಟೀನ್ ಅಂದರೆ ಸಸಾರಜನಕ ಇರ್ತದೆ. ಹಾಗೆಯೇ ಸಕ್ಕರೆ ಅಂಶ 4.4% ಇರ್ತದೆ. ಇದಲ್ಲದೆ ಕ್ಯಾಲ್ಸಿಯಂ ಕೂಡ ಇದರಲ್ಲಿ ಹೇರಳವಾಗಿ ಇರ್ತದೆ. ಅಗತ್ಯವಾಗಿ ಬೇಕಾದಂತಹ ಜೀವಸತ್ವಗಳು ಕೂಡ ಇರ್ತವೆ. ಈ ಎಲ್ಲ ಅಂಶಗಳಿರುವ ಕಾರಣ ಹಾಲನ್ನು ನಾವು ಸಂಪೂರ್ಣ ಆಹಾರ ಅಂತ ಹೇಳವೆ. ಓಕೆ ಮೇಡಮ್, ಈಗ ಪರಿಶುದ್ಧ ಹಾಲನ್ನು ಹೇಗೆ ಪಡೀಬೋದು?
ಪರಿಶುದ್ಧ ಹಾಲನ್ನು ಹೇಗೆ ಪಡಿಬೋದು ಅಂದರೆ, ನಮ್ಮ ತಲೆಯಲ್ಲಿ ಬರುವುದೇನೆಂದರೆ ಹಾಲು ದನದಿಂದ ಸಿಗ್ತದೆ ಅಥವಾ ಹಾಲು ಜಾನುವಾರಿನಿಂದ ಹಸುವಿನಿಂದ ಸಿಗ್ತದೆ. ಆದ ಕಾರಣ ಹಸುವಿನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಇದು ಶುದ್ಧ ಹಾಲು ಅಂತ ನಾವು ಅಂದ್ಕೊಳ್ತೇವೆ. ಆದರೆ ನಿಜವಾಗ್ಲೂ ಹಾಗೆ ಇಲ್ಲ. ಅದು ಹಸುವು ಹಾಲು ಕೊಡ್ತದೆ. ಹಸುವಿನಿಂದ ಹಿಡಿದದ್ದು ಅದು ಸಂಸ್ಕರಣೆ ಹಂತದ ತನಕ, ಅಂದರೆ ಎಲ್ಲಿ ನಾವು ಸಂಘಗಳಿಗೆ ಅದನ್ನು ಹಾಲನ್ನು ತಲುಪಿಸ್ತೇವೋ ಆ ಎಲ್ಲ ಹಂತಗಳಲ್ಲಿ ಕೂಡ ಹಾಲು ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಆಗ ಅದು ಪರಿಶುದ್ಧ ಹಾಲು ಅಂತ ಕರೆಯಲ್ಪಡ್ತದೆ. ಅಂದರೆ ಪರಿಶುದ್ಧವಾದ ಹಾಲು ಅಂತ ಹೇಳಬೇಕಾದ್ರೆ ಅಲ್ಲಿ ಸ್ವಚ್ಛವಾದ ಅಥವಾ ಆರೋಗ್ಯವಂತ ಹಸುವಿನಿಂದ ಹಾಲನ್ನು ಕರಿಬೇಕಾಗ್ತದೆ. ಆಮೇಲೆ ಪರಿಶುದ್ಧ ವಾತಾವರಣದಲ್ಲಿ ಕರಿಬೇಕು, ಅಂದರೆ ಕೊಟ್ಟಿಗೆಯ ಸ್ವಚ್ಛತೆ ಕೂಡ ಇದರಲ್ಲಿ ಗಮನದಲ್ಲಿಡಬೇಕಾಗ್ತದೆ. ಹಾಗೆಯೇ ಕರೆಯುವಂಥ ಮನುಷ್ಯ, ಆರೋಗ್ಯವಂತ ವ್ಯಕ್ತಿಯೇ ಹಾಲನ್ನು ಹಿಂಡಬೇಕಾಗ್ತದೆ. ನಂತರ ಪಾತ್ರೆಗಳನ್ನು ಕೂಡ ಸ್ವಚ್ಛವಾದ ಪಾತ್ರೆಗಳನ್ನು ಬಳಸಬೇಕಾಗ್ತದೆ. ನಂತರ ಸ್ವಚ್ಛವಾದ, ಈಗ ಮಿಲ್ಕಿಂಗ್ ಮೆಷಿನ್ ಕೆಲವರು ಬಳಸ್ತಾರೆ ಹಾಲನ್ನು ಹಿಂಡಲಿಕ್ಕೆ, ಸೊ ಅವುಗಳು ಕೂಡ ಸ್ವಚ್ಛವಾಗಿರಬೇಕಾಗ್ತದೆ. ನಂತರ ಅವುಗಳನ್ನು ಪರಿಶುದ್ಧವಾದ ವಿಧಾನದಿಂದ ಹಾಲನ್ನು ಹಿಂಡಬೇಕಾಗ್ತದೆ. ನಂತರ ಇದನ್ನು ಸಂಸ್ಕರಣೆಗೆ, ನಾವು ಏನು ಸಂಘಕ್ಕೆ ಹಾಲನ್ನು ಹಾಕ್ತಾರೆ ರೈತರು, ಆ ಸಾಗಾಣಿಕೆ ಸಮಯದಲ್ಲಿ ಕೂಡ ಯಾವುದೇ ರೀತಿ ಕಲುಷಿತ ಕಲ್ಮಶಗಳು ಅದರ ಮೇಲೆ ಬೀಳಬಾರ್ದು. ಅಂದರೆ ಈ ಎಲ್ಲ ಹಂತಗಳಲ್ಲಿ ಹಾಲು ಶುದ್ಧತೆಯನ್ನು ಕಾಪಾಡಿಕೊಂಡ್ರೆ ಆಗ ಅದು ಪರಿಶುದ್ಧ ಹಾಲು ಅಂತ ಕರೆಯಲ್ಪಡುತ್ತೆ. ಯಾವುದಾದ್ರೂ ಒಂದು ಕಡೆ ಅದು ಮಿಸ್ ಆದರೆ ಅಥವಾ ಯಾವುದಾದ್ರೂ ನ್ಯೂನತೆಗಳಿದ್ರೆ ಹಾಲು ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ವಿಫಲವಾಗ್ತದೆ. ಓಕೆ ಮೇಡಮ್, ಈಗ ಶುದ್ಧ ಹಾಲಿನ ಉತ್ಪಾದನೆಯ ಅಗತ್ಯ ಏನು? ಶುದ್ಧ ಹಾಲಿನ ಉತ್ಪಾದನೆ, ನಾನು ಮೊದಲನೇದಾಗಿ ಹೇಳಿದೆ, ನಮ್ಮ ಹಾಲಿನ ಗುಣಮಟ್ಟ ನಾವು ಕಾಯ್ದುಕೊಳ್ಳಿಸುವಂಥ ಅಗತ್ಯ ಇದೆ. ಯಾಕೆಂದರೆ ನಮ್ಮ ಹಾಲು ಚೆನ್ನಾಗಿದ್ದರೆ ಅಷ್ಟೇ ಹಾಲಿನ ಉತ್ಪನ್ನಗಳು ಕೂಡ ಚೆನ್ನಾಗಿರ್ತವೆ. ಹಾಗೆಯೇ ವಿದೇಶಕ್ಕೆ ಕೂಡ ನಾವು ರಫ್ತು ಮಾಡ್ಬೋದು. ಇದು ಒಂದು ವಿಷಯ. ನಮ್ಮ ಆರ್ಥಿಕ ಪ್ರಗತಿ ಆಗ್ತದೆ, ದೇಶದ ಪ್ರಗತಿ ಕೂಡ ಆಗ್ತದೆ. ಇದು ಆಗಲೇ ನಾನು ಹೇಳಿದೆ. ಮತ್ತು ಇನ್ನೂ ಹೇಳೋದಾದರೆ, ನಾನೀಗ ಹಾಲಿನ ಪೌಷ್ಟಿಕಾಂಶಗಳ ಬಗ್ಗೆ ಹೇಳಿದೆ, ಘಟಕಾಂಶಗಳು ಯಾವುದೆಲ್ಲ ಇರ್ತವೆ ಅಂತ ಹೇಳಿದೆ. ಹಾಗೆ ಹಾಲು ಒಂದು ಸಂಪೂರ್ಣ ಆಹಾರ ಅಂತ ಕೂಡ ಈಗಾಗಲೇ ತಿಳಿಸಿದ್ದೇನೆ. ಇದರ ಪೋಷಕಾಂಶಗಳು ಯಾರಿಗೆ ಬೇಕು, ಈಗ ಉದಾಹರಣೆಗೆ ಹಾಲು ಒಂದು ಸಂಪೂರ್ಣ ಆಹಾರ, ಅದು ರೋಗಿಗಳಿಗಿರ್ಬೋದು, ನಿಶಕ್ತಿ ಹೊಂದಿದವರಿಗೆ, ವೃದ್ಧರಿಗೆ, ಆಬಾಲ ವೃದ್ಧ ಕೂಡ ಇದನ್ನು ಸೇವಿಸ್ಬೋದು. ಅತಿ ಸುಲಭವಾಗಿ ಕೂಡ ಜೀರ್ಣ ಕೂಡ ಆಗ್ತದೆ. ಆದರೆ ಇವರಿಗೆ ಈ ಪೌಷ್ಟಿಕಾಂಶಗಳು ಸಿಗಬೇಕು ಅಂತಾದರೆ ಹಾಲು ಶುದ್ಧತೆಯನ್ನು ಇಟ್ಕೊಳಕ್ಕಾಗ್ತದೆ. ಅದು ಹಾಳಾದ ಹಾಲನ್ನು ಕೊಟ್ಟರೆ ಯಾರಿಗೂ ಪೌಷ್ಟಿಕಾಂಶವೂ ಸಿಗೋದಿಲ್ಲ, ಆರೋಗ್ಯ ಕೂಡ ಕೆಡ್ತದೆ. ಆದ ಕಾರಣ ಪೌಷ್ಟಿಕಾಂಶವನ್ನು ಕಾಯ್ದುಕೊಳ್ಳುವಂಥ ಸಲುವಾಗಿ ಈ ಶುದ್ಧ ಹಾಲಿನ ಉತ್ಪಾದನೆ ಅತಿ ಅಗತ್ಯ. ಹಾಗೆಯೇ ಹಾಲಿನ ಗುಣಮಟ್ಟ, ನಾನು ಆಗಲೇ ಹೇಳಿದೆ, ವಿದೇಶಗಳಿಗೆ ರಫ್ತು ಮಾಡುವಷ್ಟು ಒಳ್ಳೆ ಕ್ವಾಲಿಟಿ ಹಾಲನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು. ಅದೇ ರೀತಿ ಕಾಯ್ದಿಡುವ ಗುಣ ಅಂತ ಹೇಳ್ತೇವೆ, ಅಂದರೆ ಶೆಲ್ಫ್ ಲೈಫ್. ಈಗ ಹಾಲು ಕರೆಯುವ ಸಮಯದಲ್ಲೇ ಅದು ಅದರ ಶುದ್ಧತೆಯನ್ನು ಅಥವಾ ಶುದ್ಧ ಹಾಲಿನ ಯಾವುದು ಕ್ರಮಗಳನ್ನಿದ್ದಾವೆ ಆ ಕ್ರಮಗಳನ್ನು ಅನುಸರಿಸಲೇ ಇಲ್ಲಾದರೆ ಹಾಲು ಕರೆದ ಕೂಡಲೇ ಅದು ಹಾಳಾಗ್ತದೆ. ಅಂದರೆ ಅದರದ್ದು ಎಷ್ಟು ಶೆಲ್ಫ್ ಲೈಫ್ ಅಂತ ಇದೆ ಅಥವಾ ಕಾಯ್ದಿಡುವ ಗುಣ ಇದೆ ಅಲ್ಲೇ ಅಲ್ಲೂ ಕೆಟ್ಟೋಗ್ತದೆ. ಯಾಕಂದರೆ ನಮಗೆ ಈ ಸಮಸ್ಯೆ ಯಾಕೆ ಬರ್ತದೆ ಅಂದರೆ, ಹಾಲು ಬೇಗ ಹಾಳಾಗುವಂಥ ಒಂದು ಪದಾರ್ಥ. ನಮ್ಮ ದೇಶದಲ್ಲಿ ಉಷ್ಣವಲಯ ಪ್ರದೇಶಕ್ಕೆ ನಮ್ಮ ದೇಶ ಸೇರೋದ್ರಿಂದ ಇಲ್ಲಿ ಉಷ್ಣತೆ ಜಾಸ್ತಿ. ಈಗ ಬೇರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇಷ್ಟೊಂದು ಟೆಂಪರೇಚರ್ ಇರುವುದಿಲ್ಲ, ಅಲ್ಲಿ ತುಂಬ ಶೀತ ವಲಯದಕ್ಕೆ ಅದು ಸೇರಿರ್ತದ್ರಿಂದ ಹಾಲು ಅಷ್ಟು ಬೇಗ ಅಲ್ಲಿ ಹಾಳಾಗಲಿಕ್ಕಿಲ್ಲ. ಆದರೆ ನಮ್ಮ ದೇಶದಲ್ಲಿ ಬೇಗನೆ ಹಾಲು ಹಾಳಾಗ್ಬೋದು. ಈಗ 2 ಗಂಟೆ ಹಾಳಾಗಲಿಕ್ಕೆ ಸಮಯ ತಗೊಳ್ತದೆ ಅಂತಾದರೆ 2 ಗಂಟೆ ತನಕ ಅದು ಶೆಲ್ಫ್ ಲೈಫ್ ಇದೆ ಅಂತ ಅಂದ್ಕೊಂಡ್ರೆ, ಹಾಲು ಕರೆಯುವಾಗಲೇ ಒಂದು ವೇಳೆ ಅದಕ್ಕೆ ಸ್ವಲ್ಪ ಸೆಗಣಿ ಬಿತ್ತು ಅಂತಾದರೆ ಅಲ್ಲೇ ಅದು ಹಾಳಾಗಿ ಬಿಡ್ತದೆ. ಅಲ್ಲಿ ಅಂದರೆ 2 ಗಂಟೆ ಕೂಡ ಅದು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಶೆಲ್ಫ್ ಲೈಫ್ ಅಷ್ಟೂ ಮೇಂಟೈನ್ ಆಗೋದಿಲ್ಲ. ಆದ ಕಾರಣ ಕಾಯ್ದಿಡುವ ಗುಣವನ್ನು ಹೆಚ್ಚಿಸುವ ಸಲುವಾಗಿ ಶುದ್ಧ ಹಾಲಿನ ಉತ್ಪಾದನೆ ಅಗತ್ಯ. ಮತ್ತು ಈಗ ಇತ್ತೀಚೆಗಿನ ಕಾಲ ಪೈಪೋಟಿಯ ಕಾಲ. ಈಗ ಮಾರುಕಟ್ಟೆಯಲ್ಲಿ ನಾವು ಗಮನಿಸ್ಬೋದು, ನಮಗೆ ಯಾರು ಒಳ್ಳೆಯ ಹಾಲು ಕೊಡ್ತಾರೆ ಅವರ ಹತ್ರ ನಾವು ಹೋಗಿ ತಗೊಳ್ತೇವೆ. ಹಾಗೆಯೇ ಪೈಪೋಟಿಯನ್ನು ಎದುರಿಸಬೇಕು ಮಾರುಕಟ್ಟೆಯಲ್ಲಿ, ಒಳ್ಳೆಯ ಹೆಸರು ಗಳಿಸಬೇಕು ಅಂತಾದರೆ ಶುದ್ಧ ಹಾಲು ಉತ್ಪಾದನೆ ಯಾರು ಮಾಡ್ತಾರೆ ಅಂಥ ರೈತ ಗ್ರಾಹಕರು ತಗೊಳ್ಕೊಳ್ತಾರೆ. ಅದು ಕೂಡ ಗ್ರಾಹಕರ ಆರೋಗ್ಯವನ್ನು ಕಾಯ್ದಿಡಿಸುವಲ್ಲಿ ಸಹಾಯ ಮಾಡ್ತದೆ. ಆದ ಕಾರಣ ಮಾರುಕಟ್ಟೆಯಲ್ಲಿ ಪೈಪೋಟಿ ಎದುರಿಸಿ ಸಕ್ಸೀಡ್ ಆಗಬೇಕು ಮುಂದೆ ಅಂತಾದರೆ ಶುದ್ಧ ಹಾಲು ಉತ್ಪಾದನೆ ಅಗತ್ಯ. ಈ ಎಲ್ಲ ಅಂಶಗಳಿಂದ ಶುದ್ಧ ಹಾಲಿನ ಉತ್ಪಾದನೆ ತೀರಾ ಅಗತ್ಯ. ಹಾಗಾದರೆ ಹಾಲಿನಿಂದ ಯಾವೆಲ್ಲ ರೋಗಗಳು ಬರುವಂಥ ಸಾಧ್ಯತೆಗಳಿದೆ? ಹಾಲು ಅಂತ ಹೇಳೋದು ನಾನು ಹೇಳಿದೆ ಪೌಷ್ಟಿಕಾಂಶಗಳನ್ನೆಲ್ಲ ಹೊಂದಿದೆ, ಸಂಪೂರ್ಣ ಆಹಾರ ಅಂತ ಕೂಡ ಹೇಳಿದೆ. ಈ ಪೌಷ್ಟಿಕಾಂಶಗಳು ಹೊಂದಿದೆ, ಅದರಲ್ಲಿರುವ ಈ ಸೂಕ್ಷ್ಮ ಜೀವಿಗಳು ಕೂಡ ಅದಕ್ಕೆ ಸೇರುವಂಥ ಸಾಧ್ಯತೆ ಇದೆ. ಆದ ಕಾರಣ ಹಾಲನ್ನು ಹಸಿಯಾಗಿ ಸೇವನೆ ಮಾಡೋದು ಅಷ್ಟೊಂದು ಸೂಕ್ತವಲ್ಲ. ಹಾಲಿನಲ್ಲಿ ಬ್ಯಾಕ್ಟೀರಿಯಾ, ಈಸ್ಟ್, ವೈರಸ್ ಮತ್ತು ಪರೋಪಜೀವಿಗಳು ಕೂಡ ಸೇರುವಂಥ ಸಾಧ್ಯತೆ ಇದೆ. ಆದ ಕಾರಣ ಹಾಲನ್ನು ಯಾವಾಗಲೂ ಚೆನ್ನಾಗಿ ಕುದಿಸಿ ಕುಡಿಬೇಕು. ಇನ್ನು ಹಾಲಿನಿಂದ ಬರುವಂಥ ರೋಗಗಳು ಯಾವುದು ಅಂತ ಹೇಳಿದರೆ, ಹಾಲಿನಿಂದ ಬ್ರುಸೆಲೋಸಿಸ್ ಅಂತ ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಬರ್ಬೋದು. ಹಾಗೆಯೇ ಕ್ರಿಪ್ಟೋಸ್ಪೊರಿಡಿಯೋಸಿಸ್ ಅಂತ ಪರೋಪಜೀವಿ ರೋಗ ಒಂದು ಬರ್ಬೋದು. ಹಾಗೆಯೇ ಲಿಸ್ಟೀರಿಯೋಸಿಸ್, ಸಾಲ್ಮೊನೆಲೋಸಿಸ್ ಇತ್ಯಾದಿ ರೋಗಗಳು ಬರುವಂಥ ಸಾಧ್ಯತೆ ಇದೆ. ಇದಕ್ಕೆಲ್ಲ ಪರಿಹಾರ ಏನಂದರೆ ಹಾಲನ್ನು ಚೆನ್ನಾಗಿ ಕುದಿಸಿ ಕುಡಿಯೋದು ಉತ್ತಮ. ಮೇಡಮ್, ಈಗ ಶುದ್ಧ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ಏನೆಲ್ಲ ಚಾಲೆಂಜಸ್, ಅಡೆತಡೆಗಳು, ಸವಾಲುಗಳು? ಹೌದು, ಶುದ್ಧ ಹಾಲು ಉತ್ಪಾದನೆ ಅಂತ ಹೇಳೋದು ನಾನು ಒಂದು ಕಾನ್ಸೆಪ್ಟ್ ಏನಿದೆ, ಇದು ಒಂದೇ
ಆಧಾರ ಕಂಬ ಅಲ್ಲ ಅದಕ್ಕೆ. ಅಂದರೆ ನಾನು ಆಗಲೇ ಹೇಳಿದೆ, ಜಾನುವಾರು ಆರೋಗ್ಯ ಅಷ್ಟೇ ಚೆನ್ನಾಗಿದ್ದರೆ ಸಾಕಾಗೋದಿಲ್ಲ. ಇದು ಜಾನುವಾರು ಆರೋಗ್ಯವೂ ಚೆನ್ನಾಗಿರಬೇಕು, ಕೊಟ್ಟಿಗೆ ಕೂಡ ನೈರ್ಮಲ್ಯ ಆಗಿರಬೇಕು. ಕೊಟ್ಟಿಗೆ ನೈರ್ಮಲ್ಯ ಇರ್ತದೆ ಕಾರಣ ಆಗ್ತದೆ. ರೈತರು ಕೂಡ ಆರೋಗ್ಯವಂತರಾಗಿರಬೇಕು. ಅಂದರೆ ಯಾರು ಹಾಲು ಕರೀತಾರೆ ಅವರು ಕೂಡ ಆರೋಗ್ಯವಂತರಾಗಿರಬೇಕು. ಮತ್ತು ಹಾಲು ತಗೊಂಡು ಹೋಗುವಾಗ ಕೂಡ ಹಾಲಿನಲ್ಲಿ ಯಾವುದೇ ರೀತಿಯ ಕಲ್ಮಶಗಳು ಬೀಳಬಾರ್ದು. ಅಂದರೆ ಸಾಗಾಣಿಕಾ ಹಂತದಲ್ಲಿ ಕೂಡ ಹಾಲಿನ ಶುದ್ಧತೆಯನ್ನು ಕಾಪಾಡಬೇಕು. ಈ ರೀತಿಯಲ್ಲಿ ಹಾಲು ಉತ್ಪಾದಕರು ಅಂತ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ಬೋದು. ಅಂದರೆ ಹಾಲು ಉತ್ಪಾದಕರಿಂದ ಅದು ಚೆನ್ನಾಗಿ ಶುದ್ಧ ಹಾಲು ಉತ್ಪಾದನೆ ಆಗಬೇಕು. ಹಾಗೆಯೇ ಸಂಘದ ಸಿಬ್ಬಂದಿಗಳು, ಸಂಘ ಅಂತ ಯಾವುದಾದ್ರೂ ಸಂಘಕ್ಕೆ ಸೊಸೈಟಿಯಲ್ಲಿ ಏನು ಹಾಲು ಹಾಕ್ತಾರೆ ಆ ಸಂಘದ ಸಿಬ್ಬಂದಿಗಳು ಕೂಡ ಹಾಲು ಬಂದ ಕೂಡಲೇ ಅದನ್ನು ಪ್ರಾಸೆಸಿಂಗ್ ಅಥವಾ ಸಂಸ್ಕರಣೆ ವಿಧಾನಗಳನ್ನು ಸಮರ್ಪಕವಾಗಿ ಅನುಸರಿಸಬೇಕಾಗ್ತದೆ. ಹಾಗೆಯೇ ಕೆಲವೊಮ್ಮೆ ಏನಾಗ್ತದೆ ಅಂದರೆ ರೈತರಿಗೆ ಇದರ ಬಗ್ಗೆ ಅರಿವಿರುವುದಿಲ್ಲ, ಅರಿವಿನ ಕೊರತೆ ಇರ್ತದೆ. ವೈಜ್ಞಾನಿಕವಾಗಿ ಹಾಲಿನ ಶುದ್ಧತೆಯನ್ನು ಯಾವ ರೀತಿ ಹೆಚ್ಚಿಸಬೇಕು ಅಂತ ಹೇಳುವ ಗಮನವನ್ನು ರೈತರು ಮಾಡೋದಿಲ್ಲ. ಇದು ಕೂಡ ಒಂದು ಸಮಸ್ಯೆ ಇರ್ಬೋದು. ಅಥವಾ ಕೆಲವೊಮ್ಮೆ ಪ್ರೇರಣೆಯ ಕೊರತೆ, ರೈತರಿಗೆ ಅರಿವಿಲ್ಲದೆ ಅವರಿಗೆ ಹುರಿದುಂಬಿಸುವರು ಯಾರು ಕೂಡ ಶುದ್ಧ ಹಾಲಿನ ಉತ್ಪಾದನೆ ಬಗ್ಗೆ ಹುರಿದುಂಬಿಸುವರು ಕೂಡ ಯಾರು ಇರುವುದಿಲ್ಲ. ಕೆಲವೊಮ್ಮೆ ಇನ್ಸೆಂಟಿವ್ಸ್ ಕೊಡೋದು, ಇನ್ಸೆಂಟಿವ್ ಅಂದರೆ ಯಾರು ಶುದ್ಧ ಹಾಲು ಕೊಡ್ತಾರೆ ಅದಕ್ಕೇನಾದರೂ ಸೂಕ್ತ ಮಾನದಂಡ ಹಾಕಿ ಅವರಿಗೆ ಇನ್ಸೆಂಟಿವ್ ಕೊಟ್ಟರೆ ಅವರಿಗೊಂದು ರೀತಿ ಪ್ರೇರಣೆಯ ಅಂಶವಾಗಿ ಅದು ಬಂದಿರುತ್ತೆ. ಹಾಗೆಯೇ ಕೆಲವೊಮ್ಮೆ ಉಸ್ತುವಾರಿ ಕೊರತೆ ಸಂಘದಲ್ಲಿ ಇರ್ಬೋದು, ಅಥವಾ ಕೆಲವೊಮ್ಮೆ ಅದನ್ನು ಏನು ಪೂಲ್ ಅಂತ ಒಂದು ಚೈನ್ ಲಿಂಕ್ ಟೈಪ್ ಮಾಡುವಲ್ಲಿ ಅಲ್ಲಿ ಕೂಡ ಉಸ್ತುವಾರಿಯ ಕೊರತೆ ಇರ್ಬೋದು. ಕೆಲವೊಮ್ಮೆ ಆರ್ಥಿಕವಾಗಿ ಹಣಕಾಸಿನ ಕೊರತೆ ಇರ್ಬೋದು. ಆದ ಕಾರಣ ಆ ಶುದ್ಧತೆಯನ್ನು ಮೇಂಟೈನ್ ಮಾಡಲಿಕ್ಕೆ, ಶುದ್ಧತೆಯನ್ನು ನಿರ್ವಹಿಸಲಿಕ್ಕೆ ಈ ರೀತಿಯಾದ ಎಲ್ಲ ಸಮಸ್ಯೆಗಳು ಎಲ್ಲ ಹಂತದಲ್ಲಿ ಎಲ್ಲ ಹಂತಗಳಲ್ಲಿ ಕೂಡ, ಒಂದೇ ಹಂತ ಅಂತ ಹೇಳಲಿಕ್ಕಾಗೋದಿಲ್ಲ ಇಲ್ಲಿ, ಎಲ್ಲ ಹಂತಗಳಲ್ಲಿ ಕೂಡ ಸವಾಲುಗಳು ಇರ್ತವೆ. ಈ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತರೆ ಅಷ್ಟೇ ಶುದ್ಧ ಹಾಲು ಉತ್ಪಾದನೆ ಆಗಲಿಕ್ಕೆ ಸಾಧ್ಯ. ಓಕೆ, ಈಗ ಶುದ್ಧ ಹಾಲಿನ ಉತ್ಪಾದನೆಯಲ್ಲಿ ಉತ್ಪಾದಕರು ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕಾಗುತ್ತೆ? ಶುದ್ಧ ಹಾಲಿನ ಉತ್ಪಾದನೆ ಅಂತ ಹೇಳೋದಾದರೆ ರೈತರು ತುಂಬ ಅಂಶಗಳನ್ನು ಗಮನದಲ್ಲಿ, ಒಂದನೇದಾಗಿ ಹಸುಗಳನ್ನು ಸ್ವಚ್ಛ ಮತ್ತು ರೋಗರಹಿತವಾಗಿರಿಸಬೇಕಾಗ್ತದೆ. ಅಂದರೆ ಇದರ ಉದ್ದೇಶ ಏನಂದರೆ ಒಂದು ಹಸುವಿನ ಆರೋಗ್ಯದ ಮೇಲೆ ರೈತರು ಕಾಳಜಿ ವಹಿಸಬೇಕು. ಒಂದು ವೇಳೆ ಹಸುವಿನ ಆರೋಗ್ಯ ಸರಿ ಇಲ್ಲ ಅಂತಾದರೆ, ಹಸು ಅನಾರೋಗ್ಯವನ್ನು ಹೊಂದಿದರೆ ಅಂಥ ಹಾಲನ್ನು ಈ ರೈತರು ಸಂಘಕ್ಕೆ ಹಾಕೋದಾಗ್ಲಿ ಅಥವಾ ಸೊಸೈಟಿಗೆ ಹಾಕೋದಾಗ್ಲಿ ಮಾಡಬಾರದು. ಅದು ಹುಷಾರಾದ್ಮೇಲೆ ಅಂಥ ದನದ ಹಾಲನ್ನು ಹಿಂಡಿ ಸೊಸೈಟಿಗೆ ಹಾಕ್ಬೋದು. ಕೆಲವೊಮ್ಮೆ ಕೆಚ್ಚಲು ಬಾವು ಇರ್ತದೆ, ಅಂಥ ಕೆಚ್ಚಲು ಬಾವು ಇರುವಂತಹ ಹಸುವಿನ ಹಾಲನ್ನು ಹಿಂಡಿ ಸೊಸೈಟಿಗೆ ಹಾಕಬಾರ್ದು. ಆಗ ಅದು ಶುದ್ಧತೆ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಏನಾಗ್ತದಂದರೆ ಕ್ಲಿನಿಕಲ್ ಮಾಸ್ಟೈಟಿಸ್ ಅಲ್ಲ, ಅಂದರೆ ಸಬ್ ಕ್ಲಿನಿಕಲ್ ಮಾಸ್ಟೈಟಿಸ್ ಅಂದರೆ ಕೆಚ್ಚಲು ಬಾವಿನ ಲಕ್ಷಣಗಳನ್ನು ಅದು ಪ್ರದರ್ಶಿಸುವುದಿಲ್ಲ, ಆದರೆ ಅದರಲ್ಲಿ ಕೆಚ್ಚಲು ಬಾವು ಇರ್ಬೋದು. ಅಂತಹ ಕಂಡೀಷನಲ್ಲಿ ಪಶುವೈದ್ಯರಿಂದ ಅದನ್ನು ಪರೀಕ್ಷೆ ಮಾಡಬೇಕು. ಏನಾದರೂ ಸಮಸ್ಯೆ ಇದೆಯಾ ನಮ್ಮ ಜಾನುವಾರಿನ ಆರೋಗ್ಯದಲ್ಲಿ ಅಂತ ಪರಿಶೀಲನೆ ಮಾಡಿಸಿ ನಂತರನೇ ಅದರ ಹಾಲು ಹಿಂಡಿ ಸಂಘಕ್ಕೆ ಹಾಕ್ಬೋದು ಅಥವಾ ಸೊಸೈಟಿಗೆ ಹಾಕ್ಬೋದು. ಇದು ಹಸುವಿನ ಆರೋಗ್ಯದ ಬಗ್ಗೆ. ಅಂದರೆ ಪಶುವೈದ್ಯರ ಸಲಹೆಯ ಮೇರೆಗೆ ಆಗಾಗ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗ್ತದೆ. ಇದರ ಒಟ್ಟಿಗೆ ಕೊಠಡಿಯ ಸ್ವಚ್ಛತೆಯನ್ನು ಕೂಡ ಗಮನದಲ್ಲಿಡಬೇಕು. ಈಗ ಕೊಠಡಿ ಕೂಡ ಸ್ವಚ್ಛವಾಗಿರಬೇಕು. ಕೊಠಡಿ ಅಂದರೆ ಕೊಟ್ಟಿಗೆ ಅಂತ ನಾವೇನು ಹೇಳ್ತೇವೆ, ಅದನ್ನು ಆಗಾಗಲೇ ಸ್ವಚ್ಛವಾಗಿ ತೊಳಿತಾ ಇರಬೇಕು. ಒಂದು ಹಾಲು ಕರೆಯುವ ಮೊದಲು ಅರ್ಧ ಗಂಟೆ ಮೊದಲು ಕೊಟ್ಟಿಗೆಯನ್ನು ಸ್ವಚ್ಛಗೊಳಿಸಬೇಕು. ಅಲ್ಲಿ ಯಾವುದೇ ರೀತಿಯ ಸಗಣಿ ಗಂಜಲ ಎಲ್ಲ ಇಳಿಜಾರು ಪ್ರದೇಶದಲ್ಲಿ ಹರಿಯುವಂಥ ವ್ಯವಸ್ಥೆ ಇರಬೇಕು. ಇಳಿಜಾರನ್ನು ಕಲ್ಪಿಸಿಕೊಳ್ಬೇಕು, ಅದರಿಂದ ಸೂಕ್ತವಾಗಿ ಅದು ಹರಿದು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೇ ರೀತಿಯ ಸಗಣಿ ಅಂಶ ಅಥವಾ ಗಂಜಲ ಅಂಶ ಕೊಟ್ಟಿಗೆಯಲ್ಲಿ ಶೇಖರಣೆ ಆಗಬಾರ್ದು. ಹಾಗೆಯೇ ಬಿರುಕು ಸಂದುಗಳೆಲ್ಲ ಅದರಲ್ಲಿ ಇರಬಾರ್ದು. ಸೊ ಅಂಥದ್ದೆಲ್ಲ ವ್ಯವಸ್ಥೆ ಇದ್ದರೆ ಕೊಟ್ಟಿಗೆ ಕೂಡ ನೈರ್ಮಲ್ಯವನ್ನು ಸಾಧಿಸಲಿಕ್ಕೆ ಸಾಧ್ಯ. ಇದಲ್ಲದೆ ಏನು ಮಾಡಬೇಕಂದ್ರೆ ಸಾಕಷ್ಟು ಗಾಳಿ ಬೆಳಕು ಬರುವ ಪ್ರದೇಶದಲ್ಲೇ ಕೊಟ್ಟಿಗೆಯನ್ನು ಕಟ್ಟಬೇಕಾಗ್ತದೆ. ಅದು ಕೂಡ ರೈತರು ಮೊದಲೇ ಗಮನವನ್ನು ಇಟ್ಟಿರ್ತಾರೆ. ಯಾಕಂದರೆ ಕೊಟ್ಟಿಗೆ ಕಟ್ಟುವಾಗಲೇ ರೈತರು ಸಾಕಷ್ಟು ಗಾಳಿ ಬೆಳಕಿರುವಂಥ ಪ್ರದೇಶದಲ್ಲೇ ಅದನ್ನು ಕಟ್ಟಬೇಕಾಗ್ತದೆ. ನಮ್ಮ ಸೂರ್ಯನ ಬೆಳಕು ಅಂತ ಹೇಳುವಂಥದ್ದು ಒಂದು ನ್ಯಾಚುರಲ್ ಡಿಸ್ಇನ್ಫೆಕ್ಟೆಂಟ್, ಅದು ಕ್ರಿಮಿನಾಶಕವಾಗಿ ಕೆಲಸ ಮಾಡೋದ್ರಿಂದ ಎಲ್ಲ ಯಾವುದೇ ರೀತಿಯ ಕ್ರಿಮಿಗಳಿದ್ರೆ ಯಾವುದೇ ಕೊಲ್ತದೆ. ಆದ ಕಾರಣ ಕೊಟ್ಟಿಗೆಯಲ್ಲಿ ಸಾಕಷ್ಟು ಸೂರ್ಯನ ಬೆಳಕು ಬೀಳಬೇಕು. ಹಾಗೆಯೇ ಗಾಳಿನ ಚಲನವಲನ ಕೂಡ ಜಾಸ್ತಿ ಇರಬೇಕು. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಗಾಳಿ ಇರುವ ಪ್ರದೇಶದಲ್ಲಿ ಮಾಡಬೇಕು ಅಂತ ಹೇಳಿ ಗಾಳಿ ಕೆಲವೊಮ್ಮೆ ಜಾಸ್ತಿನೂ ಬಂದು ಧೂಳೇಳ್ಬೋದು. ಅಂಥ ಧೂಳೇಳುವ ಪ್ರದೇಶದಲ್ಲಿ ಹಾಲು ಕರೆದ್ರೆ ಅಂಥ ಹಾಲಿಗೆ ಧೂಳು ಮಿಕ್ಸ್ ಆಗುವಂಥ ಸಾಧ್ಯತೆ ಇದೆ. ಅಲ್ಲಿ ಶುದ್ಧತೆಯ ಯಾವುದೇ ರೀತಿಯ ಸಾಧ್ಯತೆ ಇರೋದಿಲ್ಲ. ಆದ ಕಾರಣ ಇಂಥದ್ದೆಲ್ಲ ಗಮನವನ್ನು ರೈತರು ಗಾಳಿ ಬೀಸುವಂಥ ಪ್ರದೇಶದಲ್ಲಿ ಅಥವಾ ಧೂಳಿರುವಂಥ ಪ್ರದೇಶದಲ್ಲಿ ಹೋಗಿ ಹಾಲನ್ನು ಹಿಂಡಬಾರ್ದು. ಇನ್ನು ಕೆಲವು ಹೇಳೋದಾದರೆ ರೈತರು ಏನು ಮಾಡೋದು ಬೇಕಂದರೆ ಹಸುಗಳಿಗೆ ಶುದ್ಧವಾದ ಕುಡಿಯ ನೀರನ್ನು, ಹಾಗೆಯೇ ಪ್ರತಿದಿನ ಹಸುವಿನ ಮೈಯನ್ನು ನಾರಿನಿಂದ, ತೆಂಗಿನ ನಾರಿನಿಂದ ಉಜ್ಜುದಾಗಲಿ ಮಾಡಬೇಕು. ಹಾಲು ಕೊರೆಯುವ ಮೊದಲು ಒಂದ್ಸಲ ಹಸುವಿದ್ದು ಫುಲ್ ಕೆಚ್ಚಲು ಪ್ರದೇಶ, ಕೆಚ್ಚಲಿನ ಇದರ ಜಾಗ ಅಥವಾ ಕೈಕಾಲು ಎಲ್ಲ ಚೆನ್ನಾಗಿ ತೊಳೆಯುವುದು ಉತ್ತಮ. ಸಾಧ್ಯ ಆದರೆ ಇಡೀ ಹಸುವನ್ನೇ ನೀರು ಹಾಕಿ ತೊಳೆಯುವುದು ಉತ್ತಮ. ಅದು ಸಾಧ್ಯ ಆಗಲಿಲ್ಲ ಅಂತಾದರೆ ಅಟ್ಲೀಸ್ಟ್ ಕೆಚ್ಚಲು ಭಾಗ ಮತ್ತು ಕೈಕಾಲಿನ ಹತ್ರ ಆದರೂ ಅದರ ಬಾಲದ ತುದಿ ಅಲ್ಲಿ ಕೂಡ ಯಾವುದೇ ರೀತಿಯ ಸಗಣಿಯ ಅಂಶಗಳಿರಬಾರ್ದು. ಅದೆಲ್ಲ ಹಾಲನ್ನು ಪ್ರವೇಶಿಸಿ ಶುದ್ಧ ಹಾಲು ಉತ್ಪಾದನೆಗೆ ಬಾಧೆಯಾಗೋದು ಸಾಧ್ಯತೆ ಇರ್ತದೆ. ಇನ್ನು ಹಾಲನ್ನು ಕರೆಯುವ ಮೊದಲು ಕೆಚ್ಚಲನ್ನು ಚೆನ್ನಾಗಿ ಶುದ್ಧವಾದ ನೀರಿನಿಂದ ತೊಳ್ಕೊಳ್ಬೇಕಾಗ್ತದೆ. ಹಾಗೆಯೇ
ಶುದ್ಧವಾದ ನೀರಿನಿಂದ ತೊಳ್ಕೊಂಡು ಆದಮೇಲೆ ಏನು ಮಾಡಬೇಕಂದ್ರೆ ಒಂದು ಒಣಗಿದ ಬಟ್ಟೆಯಿಂದ ಕೆಚ್ಚಲನ್ನು ಒರೆಸಬೇಕಾಗ್ತದೆ. ಅಲ್ಲಿ ಯಾವುದೇ ರೀತಿಯಾದ ಒದ್ದೆ ಅಂಶ ಅಲ್ಲಿ ಇರಬಾರ್ದು. ಮತ್ತು ಹಾಲನ್ನು 2-3 ಬಾರಿ ಸುಮ್ಮನೆ ಹಾಲು ಅದನ್ನು ಹಿಂಡಬೇಕು. ಅದನ್ನು ಸಂಗ್ರಹ ಮಾಡಬಾರ್ದು ರೈತರು. ಸುಮ್ಮನೆ 2-3 ಹಿಂಡೋದ್ರಿಂದ ಕೆಲವು ಜೀವಾಣುಗಳು ಹೊರಗೆ ದೂಡಲ್ಪಡ್ತದೆ. ಆಮೇಲೆ ಬರುವಂಥ ಹಾಲನ್ನು ಸಂಗ್ರಹಿಸ್ಬೋದು. ಅದಕ್ಕಿಂತ ಮೊದಲು ಕೆಲವರು ರೈತರು ಕ್ರಿಮಿನಾಶಕ ಔಷಧಿಗಳಿಂದ ಕೂಡಿದಂಥ ದ್ರಾವಣದಲ್ಲಿ ಕೆಚ್ಚಲನ್ನು ಬೇಕಾದರೆ ಅದ್ದಿ ಸ್ವಲ್ಪ ನೀರು ಹಾಕಿ ಅದನ್ನು ಕ್ಲೀನ್ ಮಾಡಿ ಆಮೇಲೆ ಬೇಕಾದರೆ ಹಾಲು ಹಿಂಡಿದರೆ ಯಾವುದೇ ರೀತಿ ಸಮಸ್ಯೆಗಳು ಬರುವುದಿಲ್ಲ. ಈ ರೀತಿ ಮಾಡ್ಬೋದು. ನಂತರ ಹಾಲು ಕರೆಯುವವರೆಗೂ ಕೂಡ ಕೈಗಳು ಸ್ವಚ್ಛವಾಗಿರಬೇಕು. ಅವರು ಕೂಡ ಸಾಬೂನಿನಿಂದ ಕೈಗಳನ್ನ ತೊಳೆದು ಹಾಲನ್ನು ಹಿಂಡಬೇಕಾಗ್ತದೆ. ನಂತರ ಕೈಗಳನ್ನು ಒಣಗಿದ ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕಾಗ್ತದೆ. ನಂತರ ಹಾಲನ್ನು ಹಿಂಡಬೇಕು. ಇನ್ನು ಹಾಲು ಕರೆಯುವಂಥ ಪಾತ್ರೆಗಳ ಬಗ್ಗೆ ಹೇಳೋದಾದರೆ ಆದಷ್ಟು ಸ್ಟೈನ್ಲೆಸ್ ಪಾತ್ರೆಗಳನ್ನು ಬಳಸುವುದು ಉತ್ತಮ. ಇದು ಸ್ಟೈನ್ಲೆಸ್ ಪಾತ್ರೆಗಳಲ್ಲಿ ಇನ್ನೊಂದು ಅಂಶ ಗಮನಿಸಬೇಕಂದ್ರೆ ಆ ಹಾಲಿನ ಪಾತ್ರೆಗಳ ಬಾಯಿ ಕಿರಿದಾಗಿರಬೇಕು. ಇದರಿಂದ ಏನಾಗ್ತದೆ ಅಂದರೆ ಹೊರಗಿನಿಂದ ಕಲ್ಮಶಗಳು ಪ್ರವೇಶ ಆದಷ್ಟು ಕಡಿಮೆ ಮಾಡ್ಬೋದು. ಇನ್ನು ಕೆಲವು ಹೇಗಿರ್ತದೆ ಅಂದರೆ ಕಿರಿದಾದ ಬಾಯಿ ಅಂತ ಹೇಳಿದರೆ ಜಾಸ್ತಿನೇ ಕಿರಿದಾಗಿ ಇದ್ದು ಅದನ್ನು ಕೈ ಹಾಕಿ ಪಾತ್ರೆಯನ್ನು ಸ್ವಚ್ಛಗೊಳಿಸಲಿಕ್ಕೆ ಕೂಡ ಸಮಸ್ಯೆ ಆಗಬಾರ್ದು. ಅಂದರೆ ಅಷ್ಟು ಸ್ವಲ್ಪ ಜಾಗ ಇರಬೇಕು. ಪಾತ್ರೆಯ ಒಳಗಡೆ ರೈತರು ಕೈ ಹಾಕಿ ಸ್ವಚ್ಛಗೊಳಿಸಬೇಕು. ಯಾಕಂದರೆ ಹಾಲಿನ ಪಾತ್ರೆ ಅಂದರೆ ಜಿಗುಟಿನ ಅಂಶ ಅದರಲ್ಲಿ ಜಾಸ್ತಿ ಇರ್ತದೆ. ಆದ ಕಾರಣ ಕೈ ಹಾಕಿ ಅದನ್ನು ಸ್ವಚ್ಛಗೊಳಿಸಬೇಕು. ನಂತರ ಸೋಪಿನ ಪುಡಿ ಅಥವಾ ವಾಷಿಂಗ್ ಸೋಡಾದಿಂದ ಹಾಲಿನ ಪಾತ್ರೆಗಳನ್ನು ಚೆನ್ನಾಗಿ ಪ್ರತಿದಿನ ತೊಳಿಬೇಕು. ಆಮೇಲೆ ಬಿಸಿಲಿನಲ್ಲಿ ಇಡೋದ್ರಿಂದ ಚೆನ್ನಾಗಿ ಅದು ಒಣಗ್ತದೆ. ಯಾವುದೇ ರೀತಿಯ ಜಿಗುಟಿನ ಅಂಶ ಅದರಲ್ಲಿ ಇರೋದಿಲ್ಲ. ಇನ್ನು ಹಾಲು ನಾವು ಸಂಘಕ್ಕೆ ಹಾಕಬೇಕು, ರೈತರು ಹಾಕಬೇಕು ಅಂತ ಇದ್ದರೆ ಅದಕ್ಕೆ ಹಾಲು ಶೇಖರಣೆ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚೆ ಮಾತ್ರ ಹಾಲನ್ನು ಕರಿಬೇಕು. ಅಂದರೆ ಸಮಯ ಇದೆ, ಇನ್ನು ಮೊದಲೇ ಹಾಲು ಕರೆದಿಡುವ, ನಮಗೆ ಎಲ್ಲೋ ಬೇರೆ ಕಡೆ ಹೋಗಬೇಕು ಅಂತ ಸ್ವಲ್ಪ ಕಾಲ ಹಾಲನ್ನು ಮನೆಯಲ್ಲಿಟ್ಟು ಆಮೇಲೆ ಸಂಘಕ್ಕೆ ಹಾಕೋದಲ್ಲ. ಕರೆದಾದ್ಮೇಲೆ ಕೂಡಲೇ ಅದನ್ನು ಸಂಘಕ್ಕೆ ತಲುಪಿಸಬೇಕು. ಮತ್ತು ಆಯಾ ಸರದಿ ಹಾಲನ್ನು ಆಯಾ ಸರದಿಯಲ್ಲೇ ಮಾತ್ರವೇ ಸಂಘಕ್ಕೆ ಸರಬರಾಜು ಮಾಡಬೇಕು. ಇದು ಅವರನ್ನೇ ನಿಗದಿಪಡಿಸಿರ್ತಾರೆ ಯಾವ ರೀತಿ ಸರದಿ ಪ್ರಕಾರ ಹೋಗಬೇಕು ಅಂತ. ಅದರ ಕ್ರಮವನ್ನು ರೈತರು ಅನುಸರಿಸಬೇಕಾಗ್ತದೆ. ಇನ್ನು ಹಾಲಿನ ಪಾತ್ರೆ ಸಂಘಕ್ಕೆ ಕೊಂಡೊಯ್ದುವಾಗ ಅದಕ್ಕೆ ಮುಚ್ಚಳವನ್ನು ಹಾಕಬೇಕಾಗ್ತದೆ. ಮುಚ್ಚಳವನ್ನು ಹಾಕೋದ್ರಿಂದ ಯಾವುದೇ ರೀತಿಯ ಕಲ್ಮಶ ಹೊರಗಿನಿಂದ ಪ್ರವೇಶ ಆಗೋದಿಲ್ಲ. ಅಂದರೆ ಸಾಗಾಣಿಕಾ ಹಂತದಲ್ಲಿ ಕೂಡ ರೈತರು ಸ್ವಚ್ಛತೆಯ ಬಗ್ಗೆ ಗಮನ ಇಡಬೇಕಾಗ್ತದೆ. ಇನ್ನು ನಾನು ಆಗಲೇ ಹೇಳಿದ್ದೇನೆ, ಹಾಲು ಕರೆಯುವ ವ್ಯಕ್ತಿ ಕೂಡ ಆರೋಗ್ಯವಂತ ಆಗಿರಬೇಕು, ಕೈಗಳನ್ನೆಲ್ಲ ತೊಳಿಬೇಕು. ಇದನ್ನು ಹೊರತುಪಡಿಸಿ ಅವನಲ್ಲಿ ಯಾವುದೇ ರೀತಿಯ ಚಟಗಳಿರಬಾರ್ದು. ತಂಬಾಕು, ಹೊಗೆ, ವೀಳ್ಯದೆಲೆ, ಗುಡ್ಕ ಅಂಥದ್ದೆಲ್ಲ ಯಾವುದೇ ರೀತಿಯ ಚಟಗಳನ್ನು ಆತ ಹೊಂದಿರಬಾರ್ದು. ಮತ್ತು ಹಾಲನ್ನು ಕರೆಯುವಾಗ ತನ್ನ ಕೈ ಬೆರಳನ್ನು ಹಾಲಿನಲ್ಲಿ ಅದ್ದಬಾರ್ದು ಅಂತ ಕೆಲವು ಮಿನಿಮಮ್ ಶುದ್ಧತೆಯ ಅಂಶಗಳನ್ನು ಹಾಲು ಕರೆಯುವವರು ತಲೆಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಹಾಗೆಯೇ ಹಾಲು ಕರೆಯುವಾಗ ಕೆಚ್ಚಲಿಗೆ ಯಾವುದೇ ರೀತಿ ಎಣ್ಣೆ ಸವರೋದಾಗಲಿ ಎಂಥದನ್ನು ಕೂಡ ಮಾಡಬಾರ್ದು. ಮತ್ತು ಹಾಲು ಕರೆಯುವ ವಿಧಾನ ಅಂತ ಹೇಳೋದಾದರೆ ಫುಲ್ ಹ್ಯಾಂಡ್ ಮೆಥಡ್ ಅಂತ ಹೇಳಿ. ಫುಲ್ ಹ್ಯಾಂಡ್ ಮೆಥಡ್ ಅಂದರೆ ಪೂರ್ಣ ಕೈಯಿಂದ ಹಾಲನ್ನು ಹಿಂಡಬೇಕಾಗ್ತದೆ. ಅದನ್ನು ಹಿಂಡೋದ್ರಿಂದ ಸಂಪೂರ್ಣವಾಗಿ ಹಾಲು ಒಂದು 6-7 ನಿಮಿಷದಲ್ಲಿ ಹಾಲು ಹಿಂಡಲಿಕ್ಕೆ ಸಾಧ್ಯ. ಇನ್ನು ನಕ್ಲಿಂಗ್ ಅಂತ ಒಂದು ಮೆಥಡ್ ಅಂದರೆ 2 ಬೆರಳನ್ನು ಉಪಯೋಗಿಸಿ ಹಾಲು ಹಿಂಡೋದ್ರಿಂದ ಅದರ ಕೆಚ್ಚಲಿನ ತೊಟ್ಟುಗಳು ಏನಿರ್ತವೆ ಅವುಗಳಿಗೆ ಗಾಯ ಆಗುವಂಥ ಸಾಧ್ಯತೆ ಇದೆ. ಇದರಿಂದ ಏನು ಗಾಯ ಆಗಿ ರಕ್ತ ಅಥವಾ ಬೇರೆ ಬ್ಯಾಕ್ಟೀರಿಯಾಗಳ ಪ್ರವೇಶ ಆಗಿ ಅದು ಹಾಲಿಗೂ ಕೂಡ ಬರುವಂಥ ಸಾಧ್ಯತೆ. ಇದು ಕೆಚ್ಚಲಿನ ಆರೋಗ್ಯ ಕೂಡ ಹಾಳು, ಹಸುವಿಗೂ ಕೂಡ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ ಕಾರಣ ಫುಲ್ ಹ್ಯಾಂಡ್ ಮಿಲ್ಕಿಂಗನ್ನು ಮಾಡಬೇಕು. ಇನ್ನೊಂದು ವಿಷಯ ಏನಂದರೆ ಹಾಲನ್ನು ಕರೆಯುವಾಗ ಹಾಲನ್ನು ಕರೀಲಿಕ್ಕೆ ಬೇರೆ ಪಾತ್ರೆ, ಹಾಗೆ ಕೆಚ್ಚಲನ್ನು ತೊಳಿಲಿಕ್ಕೆ ಬೇರೆ ಪಾತ್ರೆಗಳನ್ನ ರೈತರು ಉಪಯೋಗಿಸಬೇಕಾಗ್ತದೆ. ಎರಡನ್ನು ಒಂದೇ ರೀತಿ ಪಾತ್ರೆಗಳನ್ನು ಬಳಸಿದ್ರೆ ಅಲ್ಲಿ ಶುದ್ಧತೆಯನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿದ್ದರೆ ರೈತರು ಶುದ್ಧ ಹಾಲು ಉತ್ಪಾದನೆಯನ್ನು ಸಾಧಿಸುವಲ್ಲಿ ಏನೂ ಸಮಸ್ಯೆ ಆಗೋದು. ಇನ್ನು ಶುದ್ಧ ಹಾಲು ಉತ್ಪಾದನೆಯಲ್ಲಿ ರೈತರು ಏನನ್ನ ಮಾಡಬಾರ್ದು, ಯಾವ ಅಭ್ಯಾಸ ಒಳ್ಳೆಯದಲ್ಲ? ಅಂದರೆ ನಾನು ಈಗ ಎಲ್ಲ ಹೇಳಿದ ಏನು ಮಾಡಬೇಕು ಅಂತ. ಏನು ಮಾಡಬಾರ್ದು ಅಂದರೆ ಕೆಲವು ರೈತರು ಏನು ಮಾಡ್ತಾರೆ ಅಂದರೆ ಗಡಿಬಿಡಿ ಜಾಸ್ತಿ, ಅಥವಾ ನಮಗೆ ಅರ್ಜೆಂಟ್ ಇದೆ, ಅಲ್ಲಿ ಹೋಗ್ಲಿಕ್ಕಿದೆ, ಇಲ್ಲಿ ಹೋಗ್ಲಿಕ್ಕಿದೆ ಅಂತ ಕೆಲವು ಈ ಶುದ್ಧತಾ ನಿಯಮಗಳನ್ನು ಪಾಲಿಸುವುದಿಲ್ಲ. ಉದಾಹರಣೆಗೆ ಏನು ಮಾಡ್ತಾರೆ ಅಂದರೆ, ನಮ್ಮಲ್ಲಿ ಈಗ ಸ್ಟೇನ್ಲೆಸ್ ಪಾತ್ರೆ ಇಲ್ಲ ಅಂತಾದರೆ ಪ್ಲಾಸ್ಟಿಕ್ ಪಾತ್ರೆಗಳಿಗೆ ಅರ್ಜೆಂಟಿಗೆ ಇವತ್ತು ಹಾಲು ಕರೆದು ಹಾಕಿ ಬಿಡುವ ಅಂತ ಮಾಡ್ತಾರೆ. ಅದನ್ನು ಮಾಡಬಾರ್ದು. ಅದನ್ನು ಸ್ಟೇನ್ಲೆಸ್ ಪಾತ್ರೆಗಳಲ್ಲೇ ಹಾಲನ್ನು ಕರಿಬೇಕಾಗ್ತದೆ. ಹಾಗೆ ಇನ್ನೂ ಕೆಲವು ಅಂಶಗಳೇನೆಂದರೆ, ಹಾಲಿನಲ್ಲಿ ಬೇರೆ ನಿನ್ನೆ ಎದ್ದು ಹಾಲು ಉಳಿದಿದೆ ಅದನ್ನು ಮಿಕ್ಸ್ ಮಾಡಿ ಸಂಘಕ್ಕೆ ಹಾಕುವ ಇವತ್ತು ಅಂತ ಕೆಲವರೊಮ್ಮೆ ರೈತರು ಯೋಚನೆ ಮಾಡ್ತಾರೆ. ಆ ರೀತಿ ಕೂಡ ಮಾಡಬಾರ್ದು. ಇದರಿಂದ ಕೂಡ ಹಾಲಿನ ಗುಣಮಟ್ಟ ಕಾಯ್ದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಗಿಣ್ಣು ಹಾಲನ್ನು ರೈತರು ಬೆರೆಸ್ತಾರೆ. ಅಂದರೆ ಅದು ಸ್ವಲ್ಪ ಹಳದಿ ಕಲರ್ ಇರ್ತದೆ, ಇದು ಬಿಳಿ ಕಲರನ್ನು ಹೊಂದಿರ್ತದೆ. ಇದೆಲ್ಲ ಮಿಕ್ಸ್ ಮಾಡಬಾರ್ದು. ಗಿಣ್ಣು ಹಾಲನ್ನು ಸಪ್ರೇಟಾಗಿಯೇ ಕರಿಬೇಕು, ಈ ಹಾಲಿನೊಟ್ಟಿಗೆ ಮಿಕ್ಸ್ ಮಾಡಬಾರ್ದು. ಹಾಗೆಯೇ ಕೆಚ್ಚಲು ಬಾವು ಇರುವಂತಹ ದನದ್ದು ಹಾಲನ್ನು ಅಥವಾ ಯಾವುದಾದ್ರೂ ರೋಗದಿಂದ ಕೂಡಿದಂತಹ ಹಾಲನ್ನು ರೈತರು ಇದಕ್ಕೆ ಮಿಕ್ಸ್ ಮಾಡಬಾರ್ದು. ಕೆಲವೊಮ್ಮೆ ಏನು ಇರ್ತದೆ ಅಂದರೆ, ರೋಗ ಲಕ್ಷಣಗಳು ಇರುವುದಿಲ್ಲ, ಬಟ್ ಆ ಹಸು ಟ್ರೀಟ್ಮೆಂಟ್ ತೆಗೆದುಕೊಂಡಿರ್ತದೆ, ಅಂದರೆ ಟ್ರೀಟ್ಮೆಂಟ್ ಅಂಡ್ರಲ್ಲೇ. ಆದ ಕಾರಣ ಏನಾಗ್ತದೆ ಅಂದರೆ ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಔಷಧಿಗಳಿರ್ಬೋದು, ಅದು ಕೆಲವೊಮ್ಮೆ ಹಾಲಿನಲ್ಲಿ ಬರುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಟೈಮ್ ಅಂತ ಇರ್ತದೆ. ಅದನ್ನು ಪಶುವೈದ್ಯರೆಲ್ಲ ಕೇಳಬೇಕು, ಎಷ್ಟು ಕಾಲ ನಾವು ಹಾಲನ್ನು ಇದನ್ನು ಬಳಸಬಾರ್ದು. ಅವರು ಅದರ
ಸೂಚನೆಯನ್ನು ನೀಡಿರ್ತಾರೆ, ಎಷ್ಟು ದಿನ ಇದನ್ನು ಹಾಲನ್ನು ಸೇವನೆ ಯೋಗ್ಯವಲ್ಲ ಅಂತ. ಅಷ್ಟು ಕಾಲ ಅದನ್ನು ಬಳಸದೆ ನಂತರ ಬೇಕಾದರೆ ಹಾಲನ್ನು ಹಿಂಡಿ ಸೊಸೈಟಿಗೆ ಹಾಕ್ಬೋದು. ಇಂಥದ್ದೆಲ್ಲ ರೈತರು ಕ್ರಮಗಳನ್ನು ಅನುಸರಿಸಿದರೆ ಶುದ್ಧ ಹಾಲು ಉತ್ಪಾದನೆ ಅಥವಾ ಅದರ ಉತ್ಪಾದನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರುವುದಿಲ್ಲ. ಮತ್ತು ಒಳ್ಳೆಯ ಕ್ವಾಲಿಟಿ ಹಾಲು ಅಂತ ನಾವು ಏನು ಹೇಳ್ತೇವೆ ಅದನ್ನು ನಮ್ಮ ದೇಶದಲ್ಲಿ ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಕೊನೆಯದಾಗಿ ಮೇಡಮ್, ಈಗ ರೈತರಿಗೆ, ಹಾಲು ಉತ್ಪಾದನೆ ಮಾಡುವಂಥ ರೈತರಿಗೆ ನೀವು ಹೇಳುವಂಥ ಕಿವಿ ಮಾತೇನು? ಕಿವಿ ಮಾತು ಅಂದರೆ ಶುದ್ಧ ಹಾಲು ಉತ್ಪಾದನೆ ಅಂತ ಹೇಳೋದು ಮನಸ್ಸು ರೈತರು ಮಾಡಬೇಕಾಗ್ತದೆ. ಇದೇನು ಕಷ್ಟವಾದ ವಿಷಯ ಏನಲ್ಲ. ಪ್ರತಿ ದಿವಸ ಅವರು ಹಾಲು ಕರೆಯುವುದು ಇದ್ದೇ ಇದೆ. ಇದರಲ್ಲಿ ಸೂಕ್ತ ಸ್ವಲ್ಪ ಮಾರ್ಪಾಟುಗಳನ್ನು, ಒಂದು ನಮ್ಮ ಹಾಲು ಒಳ್ಳೆಯದಾಗಲಿ. ಇತ್ತೀಚೆಗೆ ರೈತರು ಹಾಲು ಉತ್ಪಾದನೆ ಅಥವಾ ರೈತರು ಜಾನುವಾರು ಸಾಕಾಣಿಕೆಯಲ್ಲಿ ತೊಡಗಿಕೊಳ್ಳುವುದೇ ತುಂಬ ಕಷ್ಟ. ಅವರ ಒಲವು ತೋರಿಸೋದೇ ಎಲ್ಲ ಬಿಟ್ಟು ಪಟ್ಟಣಗಳಿಗೆ ವಾಲ್ತಾ ಇದ್ದಾರೆ, ಬೇರೆ ಜಾಬ್ಗಳಿಗೆ ಹೋಗ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಅವರು ಹಾಲು ಉತ್ಪಾದನೆ ಮಾಡೋ ಮನಸ್ಸು ಮಾಡಿದ್ದಾರೆ, ಜಾನುವಾರು ಸಾಕಾಣಿಕೆ ಆಸಕ್ತಿ ತೋರಿಸಿದ್ದಾರೆ, ಅದೇ ಅವರನ್ನು ಮೆಚ್ಚಿಕೊಳ್ಬೇಕು. ಆದರೆ ಅದನ್ನು ಅವರು ಇನ್ನೂ ಆಸಕ್ತಿಯನ್ನು ವಹಿಸಿ, ಮುತುವರ್ಜಿ ವಹಿಸಿ ಶುದ್ಧ ಹಾಲು ಉತ್ಪಾದನೆಯ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಇದನ್ನು ಕೂಡ ಉತ್ಪಾದನೆ ಮಾಡಿದರೆ ಅವರಿಗೆ ಉತ್ತಮ ಲಾಭ ಬರುವುದರಲ್ಲಿ ಸಂಶಯ ಇಲ್ಲ. ಯಾವುದೇ ರೀತಿಯ ಕಲ್ಮಶಗಳಿರುವಂಥ ಹಾಲನ್ನು ಡೈರಿಗೆ ಹಾಕಿದರೆ ಅವರ ಹಾಲು ಕೂಡ ರಿಜೆಕ್ಟ್ ಆಗುವ ಸಾಧ್ಯತೆ ಇರ್ತದೆ. ಹಾಗೆ ಇನ್ನು ಕೆಲವೊಮ್ಮೆ ಇತ್ತೀಚೆಗೆ ಕೆಲವೆಲ್ಲ ಟೆಸ್ಟ್ಗಳು, ಕೆಲವು ಕಿಟ್ಗಳೆಲ್ಲ ಲಭ್ಯ ಇದೆ. ಅದು ಮನೆಯಲ್ಲೇ ಅವರು ಎಲ್ಲಾದರೂ ತಮ್ಮ ದನಕ್ಕೆ ಕೆಚ್ಚಲು ಬಾವು ಇದೆಯಾ ಅಥವಾ ಕೆಚ್ಚಲು ಬಾವು ಬರುವಂಥ ಸಾಧ್ಯತೆ ಇದೆಯಾ ಅಂತ ಸರಳ ಟೆಸ್ಟ್ಗಳು ಕೂಡ ಇತ್ತೀಚೆಗೆ ಲಭ್ಯ ಇದೆ. ಅವುಗಳನ್ನು ಹಾಕಿ ಪರೀಕ್ಷೆ ಮಾಡಿ ಹಾಲಿನ ಕ್ವಾಲಿಟಿ ಉತ್ತಮವಾಗಿದೆ ಅಂತ ಅವರೂ ಪರೀಕ್ಷಿಸ್ಬೋದು. ಇಂಥದ್ದೆಲ್ಲ ಮಾಡಿಕೊಂಡು ಸ್ವಲ್ಪ ಆಧುನಿಕತೆ ಮತ್ತು ಸ್ವಲ್ಪ ಇಂಟ್ರೆಸ್ಟ್ ಅಂತ ನಾವೇನು ಹೇಳ್ತೇವೆ ಅದನ್ನೆಲ್ಲ ಗಮನ ವಹಿಸಿದರೆ ರೈತರು ಕೂಡ ಶುದ್ಧ ಹಾಲನ್ನು ಉತ್ಪಾದನೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ಕಷ್ಟ ಅಂತ ಏನೂ ಇಲ್ಲ. ಶುದ್ಧ ಹಾಲು ಉತ್ಪಾದನೆ ಮಾಡಿದರೆ ಅವರಿಗೂ ಒಳ್ಳೆಯದು, ಜನರ ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲ ಸಮಾಜಕ್ಕೂ ಕೂಡ ಒಳ್ಳೆಯದು. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುದ್ಧ ಹಾಲು ಉತ್ಪಾದನೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದಿರಿ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ಶುದ್ಧ ಹಾಲಿನ ಉತ್ಪಾದನೆ ಮತ್ತು ಹೈನುಗಾರಿಕೆಯಲ್ಲಿ ಉತ್ತಮ ಅಭ್ಯಾಸಗಳು ಈ ಕುರಿತಾಗಿ ಅಥಣಿಯ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ ಅಪರ್ಣಾ ಹೆಬ್ಬಾರ್ ಹೆಚ್ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶುಭಾಶಯ ಜೈನ್. ಕಾರ್ಯಕ್ರಮ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-11800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಭೃಂಗರಾಜ, ಕನ್ನಡದಲ್ಲಿ ಇದನ್ನು ಗರುಗ ಅಥವಾ ಗರುಗದ ಸೊಪ್ಪು ಅಂತ ಕರೆದರೆ, ಈ ಭೃಂಗರಾಜ ಎನ್ನುವಂತಹದ್ದು ಎಲ್ಲ ಕಡೆ ಕಳೆಯ ರೀತಿಯಲ್ಲಿ ಬೆಳೆಯುವಂಥ ಒಂದು ಸಸ್ಯ. ಕೂದಲಿಗೆ ಬಣ್ಣ ಕೊಡುವ ಹಾಗೂ ತಲೆಗೂದಲನ್ನು ಸೊಂಪಾಗಿ ಬೆಳೆಸುವಂತಹ ಗುಣ ಉಳ್ಳದ್ದರಿಂದ ಸಂಸ್ಕೃತದಲ್ಲಿ ಇದನ್ನು ಕೇಶರಂಜನ, ಕೇಶರಾಜ ಎಂದು ಕೂಡ ಕರೆಯಲಾಗ್ತದೆ. ಅರ್ಧ ತಲೆನೋವಿಗೆ ಉತ್ತಮ ಔಷಧಿಯಾಗಿರುವುದರಿಂದ ಸೂರ್ಯಾವರ್ತ ಎನ್ನುವಂತಹ ಹೆಸರು ಕೂಡ ಇದೆ. ಭೃಂಗರಾಜ ತನ್ನಲ್ಲಿರುವ ಅಮೂಲ್ಯ ಗುಣಗಳಿಂದಾಗಿ ಪ್ರಾಚೀನ ಕಾಲದಿಂದಲೂ ಸೌಂದರ್ಯವರ್ಧಕ ಗಿಡಮೂಲಿಕೆಯಾಗಿ ಬಳಸಲ್ಪಡ್ತಾ ಇತ್ತು. ಭೃಂಗರಾಜವನ್ನು ದಿನನಿತ್ಯ ಸೇವನೆ ಮಾಡುವುದರಿಂದ ಬಲದಾಯಕ ಔಷಧಿಯಾಗಿ ಇದು ಕಾರ್ಯ ಮಾಡ್ತದೆ ಎನ್ನುವಂತಹ ಉಲ್ಲೇಖ ಇದೆ. ಕೃಷ್ಣವರ್ಣ ಅಥವಾ ನೀಲಿ ಭೃಂಗರಾಜ ಉತ್ತಮ ಔಷಧೀಯ ಗುಣವನ್ನು ಹೊಂದಿದೆ ಎಂದು ಗುರುತಿಸಲಾಗಿದೆ. ಕಹಿ ರಸವನ್ನು ಹೊಂದಿದ್ದು ಚರ್ಮಕ್ಕೆ ಹಿತಕರವಾದಂತಹ ಅನುಭವವನ್ನು ನೀಡುತ್ತದೆ. ಇದರ ಎಲೆಗಳನ್ನು ವ್ರತಗಳಲ್ಲಿ ಹಾಗೂ ಪೂಜೆಗಳಲ್ಲಿಯೂ ಕೂಡ ಬಳಸಲಾಗ್ತದೆ. ಎಕ್ಲಿಪ್ಟಾ ಆಲ್ಬಾ ಎನ್ನುವಂತಹದ್ದು ಇದರ ವೈಜ್ಞಾನಿಕ ಹೆಸರು. ಇದು ಕಾಂಪೋಸಿಟೆ ಕುಟುಂಬಕ್ಕೆ ಸೇರಿರುವಂತಹ ಪುಟ್ಟ ಸಸ್ಯ. 2 ಅಡಿ ಬೆಳೆಯುವಂತಹ ಪುಟ್ಟ ಏಕವಾರ್ಷಿಕ ಗಿಡ ಇದು. ಕಾಂಡವು ತುಂಬ ಮೃದುವಾಗಿರ್ತದೆ. ಆಚೆ ಈಚೆ ಕವಲುಗಳು ಆಕ್ರಮಿಸಿ ನೆಲದ ಮೇಲೆ ತೆವಳಿ ಬೆಳೀತದೆ. ಹೂವು ಬಿಳಿಯದಾಗಿದ್ದು ಚಿಕ್ಕದಾಗಿರ್ತದೆ. ಒಣಗಿದಾಗ ಅದರೊಳಗಿರುವಂತಹ ಕಪ್ಪು ಬಣ್ಣದ ಬೀಜಗಳು ಹೊರಗೆ ಬರ್ತವೆ. ಎಲ್ಲ ರೀತಿಯ ಮಣ್ಣಿನಲ್ಲೂ ಇದು ಬೆಳೀತದೆ. ಸಾಮಾನ್ಯವಾಗಿ ಗಡುತರ ಸಸ್ಯ ಅಂತ ಹೇಳ್ಬೋದು. ಸ್ವಾಭಾವಿಕವಾಗಿ ಈ ಗಿಡವು ಭತ್ತದ ಗದ್ದೆಗಳಲ್ಲಿ ಮತ್ತು ನೀರು ಹರಿದು ಹೋಗುವ ಪ್ರದೇಶಗಳಲ್ಲಿ ಹುಲುಸಾಗಿ ಬೆಳೀತದೆ. ಫಲವತ್ತಾದ ಕೆಂಪು ಗೋಡು ಮಣ್ಣಿನಲ್ಲಿ ಈ ಬೆಳೆಯು ಸಮೃದ್ಧವಾಗಿ ಬೆಳೀತದೆ.
ಇದು ಉಷ್ಣ ಶೀತ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಉತ್ತಮವಾಗಿ ಬೆಳೆಯಬಲ್ಲದು. 25 ರಿಂದ 30 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕಡಿಮೆ ತೇವಾಂಶ ಇರುವಂತಹ ಪ್ರದೇಶವು ಈ ಬೆಳೆಗೆ ಒಳ್ಳೆಯದು. ಭೃಂಗರಾಜವನ್ನು ಬೀಜಗಳಿಂದ ಮತ್ತು ಕಾಂಡದ ತುಂಡುಗಳಿಂದ ಅಭಿವೃದ್ಧಿ ಮಾಡಬಹುದು. ಕೊಟ್ಟಿಗೆ ಗೊಬ್ಬರ, ಮರಳು ಮತ್ತು ಕೆಂಪು ಮಣ್ಣಿನ ಮಿಶ್ರಣದಿಂದ ಸಿದ್ಧಗೊಳಿಸಿರುವಂತಹ ಸಸಿ ಮಡಿಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಚೀಲೆಗಳಲ್ಲಿ ಇವುಗಳನ್ನು ಅಂದರೆ ಬೀಜಗಳನ್ನು ಬಿತ್ತಬೇಕು. ಹೆಚ್ಚಿನ ಪ್ರಮಾಣದ ಮೊಳೆಯುವಿಕೆಗಾಗಿ ಬೀಜಗಳನ್ನು ಬಿತ್ತನೆ ಮಾಡುವ ಮೊದಲು 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿದರೆ ಒಳ್ಳೆಯದು. 30 ರಿಂದ 40 ದಿವಸಗಳಲ್ಲಿ ಸಸಿಗಳು ನಾಟಿಗೆ ಸಿದ್ಧವಾಗ್ತವೆ. ಮಳೆಗಾಲದ ಆರಂಭದಲ್ಲಿ ಭೂಮಿಯನ್ನು ಹದಗೊಳಿಸಿ ನಾಟಿಯನ್ನು ಮಾಡಬಹುದು. ಸುಮಾರು 1 ಅಡಿ ಅಂತರವನ್ನು ಪಾಲಿಸಿದರೆ ಸಾಕು. 90 ರಿಂದ 100 ದಿವಸಗಳಲ್ಲಿ ಈ ಬೆಳೆಯು ಕಟಾವಿಗೆ ಬರ್ತದೆ. ಕೊಯ್ಲಿಗೆ ಸಿದ್ಧವಾದ ಗಿಡಗಳ ಎಲೆಗಳು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಹರಿತವಾದ ಕತ್ತಿಯಿಂದ ಸುಮಾರು 5 ಸೆಂಟಿಮೀಟರ್ ಎತ್ತರದಲ್ಲಿ ಇದನ್ನು ಕೊಯ್ಲು ಮಾಡಬೇಕು. ನಂತರ ಕಳೆ ಕಿತ್ತು ಗೊಬ್ಬರ ಹಾಗೂ ನೀರನ್ನು ಕೊಡಬೇಕು. ಹೊಸ ಚಿಗುರು ಬಂದ ನಂತರ 3 ರಿಂದ 4 ತಿಂಗಳಲ್ಲಿ 2ನೇ ಬಾರಿ ಕೊಯ್ಲನ್ನು ಮಾಡಬಹುದು. ಕೊಯ್ಲಾದ ಹಸಿರೆಲೆ ಕಾಂಡಗಳನ್ನು ನೆರಳಿನಲ್ಲಿ ಹರಡಿ ಒಣಗಿಸಬೇಕು. 1 ಚದರ ಮೀಟರ್ ಪ್ರದೇಶದಿಂದ ಸುಮಾರು 400 ಗ್ರಾಂ ಒಣ ಎಲೆ ಮತ್ತು ಕಾಂಡಗಳು ದೊರೆಯುತ್ತವೆ. ಹೂಗಳು ಬಣ್ಣಗಳಿಗೆ ಅನುಗುಣವಾಗಿ ಬಿಳಿ, ನೀಲಿ, ಹಳದಿ ಬಣ್ಣದ 3 ವಿಧಗಳಿವೆ. ಕೇರಳದಲ್ಲಿ ಹೆಚ್ಚಾಗಿ ಹಳದಿ ಬಣ್ಣದ ಭೃಂಗರಾಜವನ್ನು ಔಷಧಿಗಾಗಿ ಉಪಯೋಗಿಸಲಾಗ್ತದೆ. ನೀಲಿ ಬಣ್ಣದ ಭೃಂಗರಾಜವು ಪಶ್ಚಿಮ ಬಂಗಾಳದಲ್ಲಿ ಭೀಮರಾಜ ಎನ್ನುವ ಹೆಸರಿನಿಂದ ಕರೆಯಲ್ಪಡುತ್ತದೆ. ಬೇರು, ಕಾಂಡ, ಎಲೆ, ಹೂ ಮತ್ತು ಬೀಜ ಎಲ್ಲವೂ ಕೂಡ ಔಷಧಿಯ ಗುಣವನ್ನು ಹೊಂದಿದೆ. ಭೃಂಗರಾಜದಲ್ಲಿ ಎಕ್ಲಿಪ್ಟಾಲ್, ಸ್ಪಿಗ್ಮೆಸ್ಟ್ರಾಲ್, ಹೆಪ್ಟಾಕೋಸನಾಲ್, ಹೆಂಟ್ರಿಯಾಕಾಂಟನಾಲ್ ಹಾಗೂ ಪಾಲಿಎಸಿಟಲೀನ್ ಥಯೋಫಿನ್ಗಳು ಈ ರಾಸಾಯನಿಕಗಳಿರ್ತವೆ. ಭೃಂಗರಾಜದ ವಿವಿಧ ಔಷಧೀಯ ಗುಣಗಳನ್ನು ಈ ರೀತಿಯಾಗಿ ಹೇಳಬಹುದು. ಅಜೀರ್ಣದಿಂದಾಗಿ ಹೊಟ್ಟೆಯೊಬ್ಬರ ಉಂಟಾಗಿದ್ದರೆ ಭೃಂಗರಾಜವನ್ನು ಸಣ್ಣಗೆ ಹಚ್ಚಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಮೊಸರಿನಲ್ಲಿ ಜೀರಿಗೆ ಪುಡಿಯೊಂದಿಗೆ ಬೆರೆಸಿ ತಿನ್ನಬೇಕು. ಚರ್ಮ ರೋಗಗಳಲ್ಲಿ ಭೃಂಗರಾಜದ ಬೇರನ್ನು ಕುಟ್ಟಿ ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿ ಲೇಪಿಸಬೇಕು. ತಲೆನೋವಿನಿಂದ ಬಳಲುವವರು ಭೃಂಗರಾಜದ ರಸವನ್ನು ಎಳ್ಳೆಣ್ಣೆಯೊಂದಿಗೆ ಬೆರೆಸಿ ಹಣೆಗೆ ಲೇಪಿಸಿಕೊಳ್ಳಬೇಕು. ಕಾಮಲೆಯಿಂದ ಬಳಲುವವರಿಗೆ ಭೃಂಗರಾಜ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸಾಂಪ್ರದಾಯಿಕ ನಾಟಿ ವೈದ್ಯರು ಭೃಂಗರಾಜದ ರಸವನ್ನು ಕಾಮಲೆಗೆ ಔಷಧಿಯಾಗಿ ನೀಡಲಾಗ್ತದೆ. ಪ್ರತಿ ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಭೃಂಗರಾಜ ಸೊಪ್ಪಿನ ರಸವನ್ನು ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಬೇಕು. 4 ರಿಂದ 6 ಚಮಚ ರಸಕ್ಕೆ ಅರ್ಧ ಲೋಟದಷ್ಟು ಮಜ್ಜಿಗೆಯನ್ನು ಬೆರೆಸಬೇಕು. ಇದನ್ನು 5 ರಿಂದ 7 ದಿವಸಗಳ ಕಾಲ ತೆಗೆದುಕೊಳ್ಳಬೇಕು. ಭೃಂಗರಾಜ ಸೊಪ್ಪಿನ ರಸ ತೆಗೆಯುವಾಗ ನೀರು ಬೆರೆಸದೆ ಅರೆದು ನಂತರ ತೆಳುವಾದ ಬಟ್ಟೆಯಲ್ಲಿ ಹಿಂಡಿ ಶೋಧಿಸಬೇಕು. ಇದಕ್ಕೆ ಬೆರೆಸುವಂತಹ ಮಜ್ಜಿಗೆಯು ಹುಳಿಯಾದುದಾಗಿರದೆ ಆಗ ತಾನೇ ಕಡೆದಂತಹ ತಾಜಾ ಮಜ್ಜಿಗೆಯಾಗಿರಬೇಕು. ಇದಲ್ಲದೆ ಭೃಂಗರಾಜವನ್ನು ಹುರಿದು ಪಲ್ಯ ತಯಾರಿಸಿ ಅನ್ನದೊಂದಿಗೆ ಉಪ್ಪು, ತುಪ್ಪವನ್ನು ಬೆರೆಸಿ ತಿನ್ನಬಹುದು. ಕೂದಲುದುರುವಿಕೆಗೆ ಭೃಂಗರಾಜದಲ್ಲಿ ಉತ್ತರವಿದೆ. ತಲೆಗೂದಲು ಉದುರುತ್ತಾ ಇದ್ದಲ್ಲಿ ಮತ್ತು ಚಿಕ್ಕ ವಯಸ್ಸಿನಲ್ಲಿಯೇ ಕೂದಲು ಬೆಳ್ಳಗಾಗಲು ಆರಂಭವಾಗಿದ್ದಲ್ಲಿ ಭೃಂಗರಾಜದಿಂದ ತಯಾರಿಸಿದ ತೈಲವನ್ನು ಪ್ರತಿದಿನ ತಲೆಗೆ ಹಚ್ಚಿಕೊಂಡಲ್ಲಿ ಕೂದಲು ಉದುರುವುದು ನಿಲ್ಲುವುದೇ ಅಲ್ಲದೆ ಸೊಂಪಾಗಿ ಬೆಳೀತದೆ. ತೈಲವನ್ನು ತಯಾರಿಸುವಂತಹ ವಿಧಾನ ಈ ರೀತಿ ಇದೆ. ಭೃಂಗರಾಜವನ್ನು ಸ್ವಚ್ಛಗೊಳಿಸಿ ತೊಳೆದು ನುಣ್ಣಗೆ ರುಬ್ಬಿಕೊಳ್ಳಬೇಕು. ನಂತರ ಶುದ್ಧವಾದ ವಸ್ತ್ರದಲ್ಲಿ ಹಿಂಡಿ ರಸವನ್ನು ತೆಗೆಯಬೇಕು. ಒಂದು ಪಾತ್ರೆಯಲ್ಲಿ 1 ಭಾಗ ಭೃಂಗರಾಜ ಸೊಪ್ಪಿನ ರಸಕ್ಕೆ ಅರ್ಧ ಭಾಗ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ಒಲೆಯ ಮೇಲೆ ಕಾಯಿಸಲು ಇಡಬೇಕು. ಸಣ್ಣಗಿನ ಉರಿಯ ಮೇಲೆ ಅದರಲ್ಲಿರುವಂತಹ ನೀರಿನ ಅಂಶ ಹೋಗುವವರೆಗೂ ಕಾಯಿಸಬೇಕು. ತೈಲವು ತಯಾರಾಗಿದೆಯೋ ಇಲ್ಲವೋ ಎನ್ನುವುದನ್ನು ತಿಳಿಯುವುದಕ್ಕೆ ಒಂದು ಸೌಟ್ನಲ್ಲಿ ಎಣ್ಣೆಯನ್ನು ಹಾಕಿ ಒಲೆಯ ಮೇಲಿಟ್ಟಾಗ ಅದರಲ್ಲಿ ಚಟ್ ಚಟ್ ಎನ್ನುವಂತಹ ಶಬ್ದ ಬರಬಾರದು. ಶಬ್ದ ಬಾರದೇ ಇದ್ದಲ್ಲಿ ತೈಲವು ತಯಾರಾಗಿದೆ ಎಂದು ತಿಳ್ಕೋಬೇಕು. ನಂತರ ಅದನ್ನು ಇಳಿಸಿ ಆರಿದ ನಂತರ ಶೋಧಿಸಿ ಬಾಟ್ಲಿನಲ್ಲಿ ತುಂಬಿಟ್ಕೊಳ್ಬೇಕು. ರಸವನ್ನು ಹಿಂಡಿದ ನಂತರ ಉಳಿದ ಸೊಪ್ಪನ್ನು ಒಣಗಿಸಿ ಪುಡಿ ಮಾಡಿಟ್ಕೊಂಡು ಸೀಗೆ ಪುಡಿಯಲ್ಲಿ ಬೆರೆಸಿಟ್ಕೊಂಡು ತಲೆಗೆ ಸ್ನಾನಕ್ಕೆ ಉಪಯೋಗಿಸಬಹುದು. ಸ್ವರ ಒಡೆದಿದ್ದಲ್ಲಿ ಭೃಂಗರಾಜದ ರಸವನ್ನು ಜೇನುತುಪ್ಪದಲ್ಲಿ ಬೆರೆಸಿ ಸೇವನೆ ಮಾಡಬಹುದು. ಮೂಲವ್ಯಾಧಿಯಿಂದ ಬಳಲುವವರು ಭೃಂಗರಾಜವನ್ನು ಅರೆದು ಚಟ್ನಿ ಮಾಡಿ ಮೊಳೆಗಳಿಗೆ ಲೇಪಿಸಬೇಕು ಮತ್ತು 1 ಹಿಡಿ ಭೃಂಗರಾಜ ಸೊಪ್ಪು ಹಾಕಿ ಕಾಯಿಸಿದ ನೀರನ್ನು ಒಂದು ಟಬ್ನಲ್ಲಿ ಹಾಕಿ ಸ್ವಲ್ಪ ಸಮಯ ಅದರಲ್ಲಿ ಕುಳಿತುಕೊಳ್ಳಬೇಕು. ಹೀಗೆ ಮಾಡುವುದರಿಂದ ನೋವು, ಊತ ಮತ್ತು ಉರಿ ಕಡಿಮೆ ಆಗ್ತದೆ. ಮಹಿಳೆಯರಲ್ಲಿ ಮಾಸಿಕ ಸ್ರಾವ ಹೆಚ್ಚಾಗಿದ್ದಲ್ಲಿ ಭೃಂಗರಾಜದ ಕಷಾಯವನ್ನು ತಯಾರಿಸಿ ಕುಡಿಯುವುದರಿಂದ ಕಡಿಮೆಯಾಗ್ತದೆ. ಪಾದಗಳಲ್ಲಿ ಬಿರುಕು ಇದ್ದಲ್ಲಿ ಭೃಂಗರಾಜ ಸೊಪ್ಪನ್ನು ಅರೆದು ರಸ ತೆಗೆದು ರಾತ್ರಿ ಮಲಗುವ ಮುಂಚೆ ಕಾಲುಗಳನ್ನು ಸ್ವಚ್ಛವಾಗಿ ತೊಳೆದು ಒರೆಸಿಕೊಂಡು ಲೇಪಿಸಿಕೊಳ್ಳಬೇಕು. ಬಿಳಿ ಕೂದಲಿಗೆ ಪ್ರತಿ 15 ದಿನಕ್ಕೆ ಒಂದು ಸಾರಿ ಮೆಹಂದಿಯೊಂದಿಗೆ ಭೃಂಗರಾಜ ಸೊಪ್ಪಿನ ರಸವನ್ನು ಬೆರೆಸಿ ಹಚ್ಚಿಕೊಳ್ಬೇಕು. ನಂತರ 1 ಗಂಟೆ ಸಮಯ ಬಿಟ್ಟು ಸ್ನಾನ ಮಾಡುವುದರಿಂದ ಕೂದಲಿನ ಬಣ್ಣ ಸ್ವಲ್ಪ ಮಟ್ಟಿಗೆ ಬದಲಾಯಿಸುವುದೇ ಅಲ್ಲದೆ ಕೂದಲು ಕಾಂತಿಯುತವಾಗ್ತದೆ. ಕೇಳುಗರೆ,
ಇಲ್ಲಿ ಹೇಳಿರುವಂತಹ ಭೃಂಗರಾಜದ ಎಲ್ಲ ಔಷಧೀಯ ಗುಣಗಳನ್ನು ಮಾಹಿತಿಗಾಗಿ ಮಾತ್ರ ಹೇಳಲಾಗಿದೆ. ಇದನ್ನು ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡುವವರು ಮೊದಲು ತಜ್ಞರನ್ನು ಸಂಪರ್ಕಿಸಿ ಅನಂತರ ಉಪಯೋಗಿಸುವುದು ಒಳ್ಳೆಯದು. प्रधानमंत्री किसान मान धन योजना, मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित। 55 रूपए से 200 रूपए की मासिक किश्त देकर प्रवेश कर सकते हैं। 18 से 40 वर्ष तक के किसान इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। किसान वाणी, किसान वाणी, जय किसान, जय किसान, जय किसान, किसान वाणी। ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.